ರಾಮ್ ಅಲಾರಾಮ್ ಹೊಡೆದು ಹಾಕೊಂಡ್ಬಿಟ್ಟ. ಆಗ ಸಮಯ 5 ಗಂಟೆ. ರಾತ್ರಿ ತುಂಬ ಪ್ರಶಾಂತವಾಗಿ ನಿದ್ದೆ ಮಾಡಿದ್ರಿಂದ ಸರಿಯಾದ ಸಮಯಕ್ಕೆ ಎದ್ದಿದ್ದ. ಅವನು ಮೈ ಮುರಿತಾ ರಗ್ಗನ್ನು ತೆಗೆದು ಬೆಡ್ಡಿನ ಕೆಳಗಿಳಿಯೋ ಪ್ರಯತ್ನ ಮಾಡ್ತಿದ್ದಾಗ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ರೆಡಿ ಆಗ್ತಿದ್ದು ಸೀತಾ ನೋಡಿ ಶಾಕ್ ಹೊಡೆದಾಗ ನಿಂತುಬಿಟ್ಟ. ಆಕೆ ಸೀರೆ ಉಟ್ಕೊಳ್ಳೋ ಕ್ರಮದಲ್ಲಿ ಬ್ಲೌಸ್ ಧರಿಸಿ ಬೆನ್ನಿನ ಹಿಂಭಾಗದಲ್ಲಿದ್ದ ಥ್ರೆಡ್ ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಅವಳ ಕೈಗಳು ಹಿಂತಿರುಗಿ ಆ ದಾರಕ್ಕೆ ಸರಿಯಾಗಿ ತಲುಪ್ತಿಲ್ಲ. ಆಕೆ ಹಾಗತ್ತದ ಮುಂದೆ ನಿಂತು ತನ್ನ ವಯ್ಯಾರವನ್ನು ಚೆಲ್ತಾ ಬ್ಲೌಸ್ ದಾರ ಕಟ್ಕೊಳ್ಳೋಕೆ ಒದ್ದಾಡ್ತಿರೋದನ್ನು ಕಂಡ ತಕ್ಷಣ ರಾಮ ಮೈಯೆಲ್ಲ ಜುಮ್ಮಂತು ಮತ್ತು ಮೈಯಲ್ಲಿದ್ದದ್ದೆಲ್ಲ ಒಂದು ಕ್ಷಣದ ಆರು ಹೋಯಿತು. ಬಿಳಿ ಹಾಲಿನ ಕೆನೆ ಅಂತ ಅವಳ ನಡುವಿನ ಭಾಗ ಮತ್ತು ವಿಶಾಲವಾಗಿ ಕಾಣಿಸ್ತಿದೆ. ಹಾಗೆ ಸ್ವಲ್ಪ ದೂರದಿಂದ ಒಂದು ಪುಟ್ಟು ಮಚ್ಚೆ ಎದ್ದು ಕಾಣಿಸ್ತಿದೆ. ಆ ಪುಟ್ಟು ಮಚ್ಚೆ ಅವಳ ಅಂದವನ್ನು ಇನ್ನಷ್ಟು ಹೆಚ್ಚಿಸಿದೆ. ಅದರಲ್ಲಿ ಅವಳ ಮುಂಭಾಗದ ಸೌಂದರ್ಯ ಕಾಣಿಸ್ತಿದೆ. ಸೆರಗನಿನ್ನು ಪೂರ್ತಿಯಾಗಿ ಹೊತ್ಕೊಳ್ಳೋದು ಕಾರಣ ಅವಳ ಎದೆ ಸೌಂದರ್ಯ ಚಿನ್ನದ ಶಿಖರಗಳಂತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಬ್ಬ ದೇವಕನ್ಯೆ ಥರ ಕಣ್ಣೆದುರು ನಿಂತು ಬಟ್ಟೆ ತರಿಸ್ತಿರೋ ಹಾಗೆ ಭಾಸವಾಗ್ತಿದೆ. ರಾಮ್ ತಲೆ ಹಿಡ್ಕೊಂಡು ಓ ನೋ ನನಗೆ ಈ ಟಾರ್ಚರ್ ಅಂತ ಮನಸ್ಸಲ್ಲಿ ಬೈದ್ಕೊಳ್ತಾ ತಾನೇ ನೋಡಿಲ್ಲ ಅನ್ನೋ ಹಾಗೆ ಮುಖದವರೆಗೆ ಬೆಡ್ಶೀಟ್ ಹೊತ್ಕೊಂಡ. ಆದರೆ ಅವನ ಕೈನ ತಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಬೇರೆ ದಾರಿ ಇಲ್ಲ ಅನ್ನೋ ಹಾಗೆ ಗಬಗಬನೆ ಬೆಡ್ನಿಂದ ಕೆಳಗಿಳಿದು ಬಂದು ಅವಳ ಬ್ಲೌಸ್ ದಾರವನ್ನು ತನ್ನ ಕೈಗೆ ತೊಗೊಂಡು ಗಟ್ಟಿಯಾಗಿ ಗಂಟು ಹಾಕ್ತ. ಆ ಸಮಯದಲ್ಲಿ ತಾವರೆ ಹೂವಿನ ಎಸಳೆಯಂತಿದ್ದ ಅವಳ ಮೈಯನ್ನು ಇವನ ಕೈ ಸ್ಪರ್ಶಿಸಿತು. ಒಮ್ಮೆಲೆ ಅವನಿಗೆ ಇಡೀ ದೇಹದಲ್ಲೆಲ್ಲ ಕರೆಂಟ್ ಪಾಸ್ ಆದಂತೆ ವೈಬ್ರೇಟ್ ಆಗೋಯ್ತು. ಇಡೀ ಮೈ ಪೂರ್ತಿ ಅವನ ಒಳಗೆ ಉಂಟಾದಂತಹ ಸಂಚಲನ ಅವಳಲ್ಲಿ ಏನೋ ಬೇರೆ ಫೀಲಿಂಗ್ ತರಿಸ್ತು. ಸಡನ್ನಾಗಿ ರಾಮ್ ತನ್ನ ಹತ್ರ ಬಂದು ಹೀಗೆ ಬ್ಲೌಸ್ ದಾರ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದ್ದು ನೋಡಿ ಸೀತಾಗೆ ದೊಡ್ಡ ಶಾಕ್ ಆಯಿತು. ನಂಬಲಾಗದ ಕಣ್ಣುಗಳಿಂದ ಅವನ ಕಡೆ ತಿರುಗಿ ನೋಡಿದ್ಲು. ರಾಮ್ಗೆ ಅವಳ ಕಣ್ಣುಗಳು ತುಂಬ ಹತ್ರವಾಗಿ ಕಾಣಿಸಿದ್ವು. ಆ ಕಣ್ಣುಗಳಲ್ಲಿ ತಾನು ಬಿದ್ದು ಹೋಗ್ತಿರುವಂಥ ಫೀಲಿಂಗ್ ಅವನು ಉಂಟಾಯಿತು. ಅವನು ಕೆಲವು ಕ್ಷಣಗಳ ಕಾಲ ಅವ ಕಣ್ಣನ್ನೇ ದಿಟ್ಟಿಸಿ ನೋಡ್ತಾ ನಿಂತುಬಿಟ್ಟ. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು. ಅದರಿಂದ ಇಬ್ಬರು ಪ್ರಜ್ಞೆಗೆ ಬಂದರು. ಮೊದಲಿಗೆ ಸೀತಾ ಕೀ ಅನ್ನೋ ಪಕ್ಕದಲ್ಲಿ ಸೀರೆ ಹಿಡಿದು ಮೈ ಮೇಲೆ ಹಾಕೊಳ್ತಾ ಅವನ ಕಡೆ ಕೋಪದಿಂದ ನೋಡಿ ನೀವೇನು ಮಾಡ್ತಿದ್ದೀರಿ ಇಲ್ಲಿ ಅಂತ ಕೇಳಿದ್ಲು. ಅದಕ್ಕೆ ರಾಮ್ ತಡಬಡಾಯಿಸ್ತಾ ಅವಳ ಕಡೆ ಇಕ್ಕಟ್ಟಿನಿಂದ ನೋಡುತ್ತಿದ್ದ ತಕ್ಷಣ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ ನಾನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ? ನೀನು ಬಟ್ಟೆ ಧರಿಸುವಾಗ ತೊಂದರೆ ಪಡ್ತಿದ್ದೆ, ಪಾಪ ಅಂತ ಹೆಲ್ಪ್ ಮಾಡಿದೆ, ಅದಕ್ಕೆ ಹೀಗೆ ಅರ್ಚಾಡ್ತೀಯಲ್ಲ. ಆದರೂ ನಾನು ಇರೋ ರೂಮ್ನಲ್ಲಿ ನೀನು ಯಾಕೆ ಹೀಗೆ ಬಟ್ಟೆ ಬದಲಾಯಿಸ್ತೀಯಾ ಅಂದ. ಆಕೆ ಅವನ ಜೊತೆ ವಾದ ಮಾಡಲಿಲ್ಲ. ಮುಖ ತಿರುಗಿಸ್ಕೊಂಡು ನಿಮ್ಮ ಪ್ರಶ್ನೆಗೆ ಆಮೇಲೆ ಆನ್ಸರ್ ಮಾಡ್ತೀನಿ, ಮೊದಲಿಗೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಇಲ್ದಿದ್ರೆ ನನ್ನಿಂದಲೇ ಲೇಟ್ ಆಯಿತು ಅಂತ ನನ್ನ ಮೇಲೆ ಗುಬೆ ಕೂರಿಸ್ತೀರಿ ಅಂದ್ಲು. ರಾಮ್ ಟೈಮ್ ನೋಡಿ ಅಯ್ಯೋ ನಿಜಾನೇ ಅಂದ್ಕೊಂಡು ಗಬಗಬನೆ ಸ್ನಾನ ಮಾಡೋದಕ್ಕೆ ಓಡಿ ಹೋದ. ಸೀತಾ ಗಟ್ಟಿಯಾಗಿ ಉಸಿರು ಬಿಡ್ತಾ ಈ ದೂರ್ವಾಸ ಮುನಿ ಯಾವ ಟೈಮ್ನಲ್ಲಿ ಹೇಗಿರ್ತಾನೋ ಹೇಗೆ ಮಾತಾಡ್ತಾನೋ ನಿಜವಾಗ್ಲೂ ಅರ್ಥನೇ ಆಗಲ್ಲ. ಕಟ್ಕೊಂಡು ಹೆಂಡತಿ ತನ್ನ ಗಂಡನ ರೂಮಲ್ಲಿ ಬಟ್ಟೆ ಬದಲಾಯಿಸ್ದೆ ಗೆಸ್ಟ್ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸೋದಕ್ಕಾಗತ್ತಾ? ಹಾಗೇನಾದರೂ ಮಾಡಿದ್ರೆ ಅತ್ತೆ ಮಾವ ಏನು ಅಂದ್ಕೊಳ್ತಾರೆ? ಅವರಿಗೆ ಇಲ್ಲಸಲ್ಲದ ಅನುಮಾನಗಳು ಬರಲ್ವಾ? ಆ ಮಾತ್ರ ಬ್ರೈನ್ ಇಲ್ಲ, ಇವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ತಾ ಗಬಗಬನೆ ರೆಡಿಯಾಗಿ ಹೊರಗೆ ಹೋದ್ಲು. ಸೀತಾ ಮೊದಲಿಗೆ ಪೂಜೆ ರೂಮಿಗೆ ಹೋಗಿ ಶ್ರೀರಾಮ ಮತ್ತು ಸೀತಾದೇವಿ ಫೋಟೋ ಕೈ ಮುಗಿದು ನಮಸ್ಕರಿಸಿದ್ಲು. ಹಣೆ ಮೇಲೆ ಕುಂಕುಮ ಇಟ್ಕೊಂಡು ನೇರವಾಗಿ ಕಿಚನ್ ಕಡೆ ನಡೆದ್ಲು. ಅಲ್ಲಿದ್ದ ಕುಕ್ ಅವಳನ್ನ ನೋಡಿ ಸ್ವಲ್ಪ ಇಕ್ಕಟ್ಟಿನಿಂದ ಮೇಡಮ್ ನೀವ್ಯಾಕೆ ಇಲ್ಲಿಗೆ ಬರ್ತಿದ್ದೀರಿ, ಬಾಸ್ ನೋಡಿದ್ರೆ ಸಿಟ್ಟಾಗ್ತಾರೆ ಅಂತ ಹೇಳೋ ಪ್ರಯತ್ನ ಮಾಡ್ದೆ. ಆದರೆ ಆಕೆ ನಗ್ತಾ ಅಯ್ಯೋ ಅದೇನಿಲ್ಲ, ನನಗೆ ನನ್ನವರಿಗಾಗಿ ಅಡುಗೆ ಮಾಡಿ ಬಡಿಸೋದ್ರಲ್ಲಿ ತುಂಬ ಸಂತೋಷ. ನಿಮ್ಮ ಬಾಸ್ ಏನೂ ಅನ್ನಲ್ಲ, ಅದಕ್ಕೆ ನನ್ನ ಗ್ಯಾರಂಟಿ ನೀವು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಎಲ್ರಿಗೂ ಕಾಫಿ ರೆಡಿ ಮಾಡಿ ತೊಗೊಂಡು ಹೋದ್ಲು. ಮನೆಯಲ್ಲಿ ದೊಡ್ಡವರು ಅವಳನ್ನ ನೋಡಿ ತುಂಬ ಸಂತೋಷಪಟ್ಟರು. ತುಂಬ ಚೆನ್ನಾಗಿದೆಯಮ್ಮ ಅಂತ ಹೊಗಳಿದ್ರು ಕಾಫಿಯನ್ನು. ಸೀತಾ ಬ್ಲ್ಯಾಕ್ ಕಾಫಿ ತೊಗೊಂಡು ರೂಮಿಗೆ ಬಂದಳು. ರಾಮ್ ಅಷ್ಟೊತ್ತಿಗೆ ಪೂರ್ತಿಯಾಗಿ ರೆಡಿಯಾಗಿದ್ದ. ಸೀತಾ ಕಾಫಿ ಕಪ್ ಹಿಡಿದು ಬರೋದು ನೋಡಿ ಅವನು ಕೋಪದಿಂದ ಹೇಯ್ ನೀನು ಯಾಕೆ ಕಾಫಿ ತಂದೆ, ಮನೇಲಿ ಕೆಲಸದವ್ರು ಏನು ಮಾಡ್ತಿದ್ದಾರೆ? ಈ ಕಾಫಿ ತರೋ ಕೆಲಸ ನಿಂದಲ್ಲ, ನೀನೇನು ಈ ಮನೆ ಕೆಲಸದವಳಲ್ಲ, ನೀನು ನನ್ನ ವಿಷಯದಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ಗಟ್ಟಿಯಾಗಿ ಅರ್ಜಿ ಕೆಲಸದವನ್ನ ಕರೆಯೋದು ಹೋದ. ಆದರೆ ಸೀತಾ ಅವನಿಗೆ ಆ ಚಾನ್ಸ್ ಕೊಡದೆ ಅವನಿಗೆ ತುಂಬ ಹತ್ತಿರವಾಗಿ ಬಂದು ಅರ್ಚಬೇಡಿ, ಕೆಲಸದವ್ರು ಕಾಫಿ ಕೊಡೋದು ಮೊನ್ನೆಯವರೆಗೆ ಮಾತ್ರ, ಇವಾಗ ನಿಮಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಹೆಂಡತಿ ಇದ್ದ ಮೇಲೆಯೂ ಕೆಲಸದವರಿಂದ ಕಾಫಿ ಟಿಫಿನ್ ಮಾಡಿಸ್ಕೊಂಡು ತಿನ್ನೋದಕ್ಕೆ ಬಿಡಲ್ಲ. ಇದು ನಿಮ್ಮ ಹೆಂಡತಿ ಕೈಯಾರ ಮಾಡಿದ ಕಾಫಿ, ಇದನ್ನು ನೀವು ಕುಡಿಲೇಬೇಕು ಅಷ್ಟೇ, ಇನ್ನು ಮುಂದೆ ನೀವು ಫುಡ್ ವಿಷಯದಲ್ಲಿ ಎಲ್ಲ ಜವಾಬ್ದಾರಿಯನ್ನು ನಾನೇ ನೋಡ್ಕೊಳ್ತೀನಿ ಅಂದ್ಲು. ರಾಮ್ ಸೀರಿಯಸ್ ಆಗ್ತಾ ಅದಕ್ಕೆ ನಾನು ಬೇಡ ಅಂದಿದ್ದು, ನಿನಗೆ ಆಲ್ರೆಡಿ ಹೇಳಿದ್ದೀನಲ್ಲ ನನ್ನ ವಿಷಯದಲ್ಲಾಗಲಿ ನನ್ನ ಕೆಲಸದಲ್ಲಾಗಲಿ ನೀವು ತಲೆ ಹಾಕಬಾರ್ದಂತ, ಮತ್ತ್ಯಾಕೆ ಹೀಗೆ ಮಾಡ್ತೀಯಾ ಅಂದ. ಸೀತಾ ಬೇಸರ ಮಾಡ್ಕೊಳ್ತಾ ಎಲ್ಲದಕ್ಕೂ ಆನ್ಸರ್ ಕೊಡ್ತೀನಿ ಸರ್, ಮೊದಲಿಗೆ ಕಾಫಿ ಕುಡೀರಿ, ತಣ್ಣಗಾಗುತ್ತೆ ತಗೊಳ್ಳಿ ಅಂತ ಮುಂದಿಟ್ಲು. ರಾಮ್ ಮುಖ ಸೀರಿಯಸ್ ಮಾಡ್ಕೊಂಡು ಕಾಫಿ ಕಪ್ ಕೈಗೆ ತೊಗೊಂಡ. ಆಕೆ ಹ್ಞೂ ಅಂತ ದೀರ್ಘವಾಗಿ ಉಸಿರು ಹಿಡಿದು ಈ ಮನೆಯನ್ನು ನನಗಿಷ್ಟ ಬಂದಾಗಿರ್ಬೋದು, ಹಾಗೆ ನಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ನೀವೇ ನನಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀರಲ್ಲ, ಮರ್ತೋಯ್ತಾ ಅಂದ್ಲು.
ರಾಮ್ ಕಾಫಿ ಕುಡಿತಾ, ಇಲ್ಲ ನಾನೇನು ಮರ್ತಿಲ್ಲ. ನಾನು ಒಂದು ಬಾರಿ ಏನಾದರೂ ಮಾತಾಡಿದ್ರೆ ಎಂದಿಗೂ ಮರೆಯಲ್ಲ. ನನ್ನ ಮೆಮೊರಿ ಪವರ್ ಅಂಥದ್ದು ಅಂದ. ಸೀತಾ ಕಣ್ ತಿರುಗಿಸ್ತಾ, ತುಂಬ ಒಳ್ಳೆಯದು. ಹಾಗಿದ್ರೆ ಪ್ರಸ್ತುತ ನಾನು ನೀವು ಕೊಟ್ಟ ಫ್ರೀಡಮ್ನ ಭಾಗವಾಗಿ ನನ್ನ ಗಂಡನಿಗೆ ಮತ್ತು ಅತ್ತೆ ಮಾವನಿಗೆ ನಾನು ಕೈಯಾರ ಅಡುಗೆ ಮಾಡಿ ಬಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡ್ತಿದ್ದೀನಿ. ಹೇಗಿದ್ರು ನನಗೆ ಬೇರೆ ಕೆಲಸ ಇಲ್ವಲ್ಲ, ನೀವು ತುಂಬ ದೊಡ್ಡವರು, ಕೊಟ್ಟು ಮಾತಿನಂತೆ ನನ್ನ ಆಸೆಯನ್ನು ನೆರವೇರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಹೇಳಿಬಿಡಿ ಅಂದ್ಲು. ರಾಮ್ ಕಾಫಿ ಕುಡಿದು ಮುಗಿಸಿ ಅವಳ ಕೈಗೆ ಅದು ಕೊಟ್ಟು, ಅಂದರೆ ಏನರ್ಥ, ನೀನು ಹೇಳ್ತಿರೋದೇನು ಅಂದ. ಆಕೆ ನಗ್ತಾ, ನಿಮ್ಮ ಫುಡ್ ವಿಷಯದಲ್ಲಿ ಹಾಗೆ ಮನೆ ಮಟ್ಟಿಗೆ ನಿಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ನಾನು ಇನ್ವಾಲ್ವ್ ಆಗ್ತೀನಿ. ಆದರೆ ನಿಮ್ಮ ಬಿಸ್ನೆಸ್ ವಿಷಯದಲ್ಲಾಗಲಿ, ಇಂಪಾರ್ಟೆಂಟ್ ಮೀಟಿಂಗ್ಸ್ ವಿಷಯದಲ್ಲಾಗಲಿ ನಿಜಕ್ಕೂ ತಲೆ ಹಾಕಲ್ಲ. ನಿಮ್ಗೆ ತೊಂದರೆ ಕೊಡಲ್ಲ. ನೀವು ಯಾವಾಗ ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡ್ರು ಅದು ನಿಮ್ಮ ಇಷ್ಟ, ನಾನು ಅಡ್ಡ ಬರಲ್ಲ ಅಂದ್ಲು. ರಾಮ್ ತಲೆ ಹಿಡ್ಕೊಂಡು, ಅದಕ್ಕೆ ಹೇಳಿದ್ದು ನನಗೆ ಮದುವೆ ಬೇಡ ಅಂತ. ಕೇಳಿದ್ರಾ ಯಾರಾದರೂ? ಏನು ಮಾಡಲಿ, ಮಾತು ಕೊಟ್ಟಿದ್ದೀನಲ್ಲ, ನಿನಗೆ ಇಷ್ಟ ಬಂದಾಗಿರೋ. ಆದರೆ ನನ್ನ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ತಲೆ ಹಾಕಿದ್ರೆ ನೀನು ಈ ಮನೆಯಲ್ಲಿರಲ್ಲ. ಎಲ್ಲಿಂದ ಬಂದು ಅಲ್ಲಿಗೆ ವಾಪಸ್ ಕಳಿಸ್ಬಿಡ್ತೀನಿ. ಆಮೇಲೆ ನಿನ್ನಿಷ್ಟ ಅಂದ. ಸೀತಾ ಸುಂದರವಾಗಿ ನಗ್ತಾ, ಥ್ಯಾಂಕ್ ಯು ಮಿಸ್ಟರ್ ಹಸ್ಬೆಂಡ್. ಸರಿ, ಲೇಟ್ ಆಗ್ತಿದೆ, ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಿವ್ರಂತೆ ಅಂತ ಹೊರಗೆ ಹೋಗ್ತಿದ್ಲು. ಆಗ ರಾಮ್ಗೇನೂ ನೆನಪಾದಾಗ ಅವಳ ಕೈ ಹಿಡಿದು ತನ್ನ ಕಡೆ ಇಳ್ದ. ಆ ರಭಸಕ್ಕೆ ಸೀತಾ ಗಬಕ್ಕನ ಅವನ ಎದೆ ಮೇಲೆ ಬಂದುಬಿದ್ಲು. ಅವಳ ಕೈ ಅವನ ಹೃದಯದ ಮೇಲಿತ್ತು. ರಾಮ್ ಅವಳ ಕಣ್ಣುಗಳನ್ನ ನೇರವಾಗಿ ನೋಡ್ತಾ ಕೇಳಿದ ಪ್ರಶ್ನೆ ನೀನು ಆನ್ಸರ್ ಮಾಡಲಿಲ್ಲ. ನಾನಿರೋ ರೂಮ್ನಲ್ಲಿ ನೀನು ಯಾಕೆ ಬಟ್ಟೆ ಬದಲಾಯಿಸ್ತಿದ್ದೆ? ಆಕೆ ಅವನ ಕಣ್ಣುಗಳನ್ನೇ ನೋಡ್ತಾ ಹಿಡಿದ್ಲು. ನಿಮ್ಮ ಹೆಂಡತಿ ನಿಮ್ಮ ರೂಮ್ನಲ್ಲಿ ಬಟ್ಟೆ ಬದಲಾಯಿಸ್ದೆ ಬೀದಿಯಲ್ಲಿ ಬದಲಾಯಿಸ್ತಾರಾ? ನಾನಿರೋದು ಇದೇ ರೂಮ್ನಲ್ಲಿ, ಇಲ್ಲೇ ರೆಡಿ ಆಗ್ತೀನಿ. ನಿಮಗೇನಾದರೂ ತೊಂದರೆ ಅನಿಸಿದ್ರೆ ಕಣ್ಣು ಮುಚ್ಕೊಳ್ಳಿ ಅಂತ ತನ್ನ ಸುಂದರವಾದ ತುಟಿಗಳನ್ನ ಅವನ ತುಟಿಗಳಿಗೆ ತುಂಬ ಹತ್ತಿರವಾಗಿ ತಂದು ಮುತ್ತು ಕೊಡ್ತಿರೋ ಹಾಗೆ ನಟಿಸಿ ಅಷ್ಟರಲ್ಲೇ ಅವನಿಗೆ ಸಿಗದಂತೆ ದೂರ ಸರಿದ್ಲು. ಅಷ್ಟೇ, ರಾಮ್ ಇನ್ಯಾವ ಮಾತನ್ನು ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೀತಾ ಗಲ್ ಗಲ್ ಅಂತ ತನ್ನ ಕಾಲ್ಗೆಜ್ಜೆ ಶಬ್ದ ಮಾಡ್ತಾ ಅಲ್ಲಿಂದ ಹೊರಟೋದ್ಲು. ರಾಮ್ ಆಕೆ ಹೋಗ್ತಿರೋದನ್ನೇ ತಿಟ್ಟಿಸಿ ನೋಡ್ತಿದ್ದ. ಆಕೆ ಹೊರಗೆ ಹೋದ್ಮೇಲೆಯೂ ರಾಮ್ ಸ್ವಲ್ಪ ಸಮಯ ಹಾಗೇ ನಿಂತುಬಿಟ್ಟ. ಇಷ್ಟುವರೆಗೂ ಬಿಸ್ನೆಸ್, ಸೈನ್ ಮಾಡೋದು, ಪೇಪರ್ಸ್, ಫೈಲ್ಸ್, ಕಂಪ್ಯೂಟರ್, ಮೀಟಿಂಗ್ಸ್ ಅಂತ ಬ್ಯುಸಿಯಾಗಿದ್ನೇ ಹೊರತು ಅವನಿಗೆ ಹೆಣ್ಣಿನ ಗಾಳಿ ಕೂಡ ಸೋಕಿರಲಿಲ್ಲ. ರೊಮ್ಯಾನ್ಸ್ ವಿಷಯದಲ್ಲಿ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲದವನಿಗೆ ಸೀತಾ ಒಂದೇ ಬಾರಿ ಕರೆಂಟ್ ಶಾಕ್ ಕೊಟ್ಟಾಗ ಮಾಡಿದ್ಲು. ಆಕೆ ಅಷ್ಟೊಂದು ಹತ್ರ ಬಂದು ಗುಲಾಬಿ ಬಣ್ಣ ತುಟಿಗಳನ್ನ ತೋರಿಸ್ತಂದು ಊಹಿಸಿಸ್ತಾ ಮೊದಲು ಮುತ್ತು ನೀಡದೆ ಒಟ್ಟು ಹೋಗಿದ್ದಾಳೆ. ಸ್ವಲ್ಪ ಸಮಯ ಅವನ ಮನಸ್ಸು ತುಂಬ ಫೀಲ್ ಆಯಿತು. ಆಕೆ ಕೊಡದೆ ಹೋದ ಆ ಮುತ್ತಿಗಾಗ ಅವನ ಮನಸ್ಸು ಆರಾಟ ಪಡ್ತು. ಹೇಗಾದರೂ ಆ ತುಟಿಗಳ ಸವಿನ ಸವಿಬೇಕು ಅಂತ ಬಯಸ್ತು. ಆದರೆ ಅವನಲ್ಲಿದ್ದ ಈಗೂ ಅದಕ್ಕೆ ಒಪ್ಪಲಿಲ್ಲ. ರಾಮ್ ಆ ಪ್ರಯತ್ನವಾಗಿ ಒಣಗಿ ತನ್ನ ತುಟಿಗಳನ್ನ ನಾಲಿಗೆಯಿಂದ ದೇವ ಮಾಡ್ಕೊಳ್ತಾ ತನ್ನ ಹೃದಯದ ಮೇಲೆ ಕೈ ಇಟ್ಟು ಮೆಲ್ಲಕ್ಕೆ ಸವರ್ತಾ, ಅಬ್ಬಾ ಎಂಥ ಶಾಕ್ ಕೊಟ್ಲಪ್ಪ. ಕೆಲವು ಕ್ಷಣಗಳ ಕಾಲ ನನ್ನ ಪ್ರಾಣಾನೇ ಹೋದಾಗ ಅನ್ನಿಸ್ತು. ನಿಜಕ್ಕೂ ನಿಮ್ಮ ಹೆಣ್ಮಕ್ಳಲ್ಲಿ ಏನಿದೆಯೋ ಅಂಥ ಮಾಯೆ. ಎಂಥ ಕಿಂಗ್ ಇರೋ ಗಂಡಸನ್ನಾದರೂ ತಲೆ ಭಾಗವಂತ ಮಾಡ್ಕೊಳ್ತೀರಿ. ನೀವು ವಯ್ಯಾರ ತೋರಿಸ್ಕೊಳ್ತಾ. ಅಮ್ಮೋ, ನೀನು ಯಮ ಡೇಂಜರ್ ಆಗಿದೆಯಾ. ಹೀಗಿದ್ರೆ ಲಾಭ ಇಲ್ಲ. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಇಲ್ದಿದ್ರೆ ನನ್ನ ಈಗೋ ಗಂಗಾ ನದಿಯಲ್ಲಿ ಸೇರಿ ಹೋಗುತ್ತೆ. ನಾನು ಪುರುಷ ಸಿಂಹ, ನಿಜಕ್ಕೂ ತಗ್ಗಲ್ಲ. ಇಲ್ದಿದ್ರೆ ನಿನ್ನ ಮುಂದೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಮನಸ್ಸನ್ನು ನಾನಾ ರೀತಿಯಾಗಿ ಅಂದ್ಕೊಂಡ. ರಾಮ್ ತನ್ನ ಮೈಂಡ್ ಚೇಂಜ್ ಮಾಡ್ಕೊಳ್ತಾ ಯಾರ ಜೊತೆಯೋ ಫೋನಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಕೂಡಲೇ ಮೀಟಿಂಗ್ ಅರೇಂಜ್ ಮಾಡಿ ಅಂತ ಆರ್ಡರ್ ಮಾಡ್ದ. ಹಾಗೆ ಏನೋ ಕೆಲಸದ ನಿಮಿತ್ತ ಆಫೀಸ್ಗೆ ಹೋಗಬೇಕು ಅನ್ನೋ ಹಾಗೆ ಸೂಟ್ ಧರಿಸಿ ಹೊರಗೆ ಬಂದ. ಸೀತಾಳ ಕಡೆ ನಿಜವಾಗ್ಲೂ ನೋಡಬಾರ್ದು ಅಂದ್ಕೊಂಡು ಮುಖವನ್ನು ಸೀರಿಯಸ್ ಆಗಿ ಇಟ್ಕೊಂಡು ಹೋಗ್ತಿದ್ದಾಗ ಪ್ರಕಾಶ್ ಅವ್ರು ಕರೆದ್ರು. ರಾಮ್ ಸ್ವಲ್ಪ ನಿಲ್ಲು. ಸೀತಾ ಮತ್ತು ಲಲಿತಾ ಅವರು ಡೈನಿಂಗ್ ಟೇಬಲ್ ಹತ್ರ ಇದ್ದರು. ರಾಮ್ ತಂದೆ ಕಡೆ ನೋಡಿ, ಅಪ್ಪ ನಾನು ಹೊರಡಬೇಕು, ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದ. ಅದಕ್ಕೆ ಅವರು ಸರಳವಾಗಿ ಹೇಳಿದ್ರು, ಕೇವಲ 10 ನಿಮಿಷ ಟೈಮ್ ಕೊಡು ಸಾಕು. ನಮಗೋಸ್ಕರ ಟಿಫಿನ್ ಮಾಡಿದಾಳೆ, ತಿಂದೇ ಹೋದರೆ ಬೇಸರ ಮಾಡಿಕೊಡ್ತಾರೆ, ಬಾ ನನ್ನ ಜೊತೆ ಅಂತ ಡೈನಿಂಗ್ ಟೇಬಲ್ ಕಡೆ ಕರ್ಕೊಂಡು ಹೋದರು. ಸೀತು ಅಡುಗೆ ಮಾಡಿದ್ದಾರೆ ಅಂತ ಕರ್ಕೊಂಡು ಹೋದ್ರು ಅವರು. ರಾಮ್ ವಿಚಿತ್ರವಾಗಿ ನೋಡ್ತಾ, ಯಾರೀ ಸೀತು ಅಂತ ಅಂದ. ಅರೇ, ಅವ್ರ ನಗ್ತಾ, ಇನ್ಯಾರು, ನನ್ನ ಸೊಸೆ, ನಿನ್ನ ಹೆಂಡತಿ ಸೀತಾ. ಅವಳನ್ನ ಎಲ್ಲರೂ ಸೀತು ಅಂತ ಕರೀತಾರಂತೆ. ಅವಳನ್ನ ಸಾಕಿ ದೊಡ್ಡವನಾಗಿ ಮಾಡಿದ ಅನಾಥಾಶ್ರಮದ ಹೆಡ್ ಮೀರಾ ಅವ್ರು ಹೇಳಿದ್ರು. ರಾಮ್ ಮನಸ್ತಾನೆ ಅಂದ್ಕೊಂಡು, ನಿಜವೇ, ಹೆಸರಿಗೆ ತಕ್ಕ ಹಾಕಿ ಸೀತು, ಮಾಮೂಲಿ ಸೀತು ಅಲ್ಲ ಇವಳು. ಇವಾಗ ನಾನು ಅಲ್ಲಿಗೆ ಹೋದರೆ ಪೂರ್ತಿ ಡಿಸ್ಟರ್ಬ್ ಆಗ್ತೀನಿ ಅಂತ ಇಕ್ಕಟ್ಟಿಗೆ ಸಿಲುಕ್ತಂತೆ ನಿಂತಾಗ ಅವ್ರ ಕಡೆ ದೂರದಿಂದಲೇ ಒಂಥರ ತುಂಟತನದ ನೋಟ ಬೀರ್ತಿದ್ಲು. ಸೀತಾ ಆಕೆ ನಗ್ತಾ ಬನ್ನಿ ಅನ್ನೋ ಆ ಕಣ್ಣುಗಳಿಂದಲೇ ಕರೆದ್ಲು. ರಾಮ್ ಮನಸ್ಸಿನಲ್ಲೇ ಬೈದ್ಕೊಳ್ತಾ ಬೇರೆ ದಾರಿ ಇಲ್ಲದೆ ಮಾತು ಕೊಟ್ಟಿದ್ದೀನಲ್ಲ ಅಂತ ಹೋಗಿ ಕೂತ್ಕೊಂಡ. ಆಕೆ ತುಂಬ ಹುಷಾರಾಗಿ ಅವನಿಗೆ ಬ್ರೇಕ್ಫಾಸ್ಟ್ ಬಡಿಸಿದ್ಲು. ರಾಮ್ ಮುಖ ತಿರುಗಿಸ್ದವಳು ಬಡಿಸಿದ್ದನ್ನೇ ತಿಂದು ಮುಗಿಸಿ ಹ್ಯಾಂಡ್ ವಾಶ್ ಮಾಡಿಕೊಂಡ. ಸೀತಾ ಅವನಿಗೆ ನ್ಯಾಪ್ಕಿನ್ ಹಿಡಿದ್ಲು. ರಾಮ್ ಸೀರಿಯಸ್ ಮುಖದಿಂದ ನೋಡಿ, ನಿನ್ನಿಂದ ನನಗೆ 10 ನಿಮಿಷ ಲೇಟ್ ಆಯಿತು ಅಂದ. ಹ್ಞೂ ಅಂತ ದೀರ್ಘವಾಗಿ ಉಸಿರಿಡಿದು ಅಲ್ಲಿಂದ ಹೋಗೋ ಪ್ರಯತ್ನ ಮಾಡ್ತಿದ್ದಾಗ ರಾಮ್ ಮತ್ತೊಮ್ಮೆ ಅವಳ ಕೈ ಹಿಡಿದು ಏಯ್ ನಿಲ್ಲು ಅಂದ. ಸೀತಾ ಏನೆಂಬಂತೆ ನೋಡಿದ್ಲು. ರಾಮ್ ದೃಷ್ಟಿ
ಸೀರೆಯಲ್ಲಿ ಎಕ್ಸ್ಪೋಸ್ ಆಗ್ತಿದ್ದವಳು ಸಣ್ಣ ನಡುವಿನ ಭಾಗದ ಮೇಲೆ ಬಿತ್ತು ಅಷ್ಟೇ. ಅವನ ಮಾತು ತಡಬಡಾಯಿಸ್ತು. ಗಂಟು ಸರಿ ಮಾಡ್ಕೊಳ್ತಾ ಕೇಳ್ದ, ನೀನು ಯಾವಾಗಲೂ ಸೀರೆನ ಉಡ್ತೀಯಾ? ನಿನಗೆ ಸೀರೆಗಳ ಅಭ್ಯಾಸನಾ ಅಂತ ಅಂದ. ಸೀತಾ ನಿಟ್ಟುಸಿರು ಬಿಟ್ಟು, ನನಗೆ ಸೀರೆ ಉಡೋ ಅಭ್ಯಾಸ ಜಾಸ್ತಿ ಇಲ್ಲ ರೀ. ನಾನು ಹೆಚ್ಚಾಗಿ ಕುರ್ತಾ ಹಾಕೊಡ್ತಿದ್ದೆ. ಮದುವೆ ಆದಮೇಲೆ ಸೀರೆಗಳನ್ನ ಉಡಬೇಕಂತ ಮೀರಾ ಮದರ್ ನನಗಾಗಿ ಈ ಸೀರೆಗಳನ್ನ ತಗೊಟ್ರು. ಸ್ವಲ್ಪ ಕಷ್ಟ ಅನ್ಸಿದ್ರು ಅಭ್ಯಾಸ ಮಾಡ್ಕೊಡ್ತೀನಿ ಅಂತ ಇನ್ನು ಏನೋ ಹೇಳೋದಕ್ಕೆ ಹೋದ್ಲು. ರಾಮ್ ಅವಳ ಮಾತಿಗೆ ಗಡ್ಡ ಬಂದು, ಓಹೋಹೋ, ಅದಕ್ಕೆ ನಾ ಸೀರೆಯಲ್ಲಿ ಇಷ್ಟೊಂದು ಇಕ್ಕಟ್ಟು ಪಡ್ತಾ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಎಲ್ಲೆಂದರಲ್ಲಿ ಸೆರಗು ಜಾರಿಸ್ತಿದ್ಯಾ? ಬ್ಲೌಸ್ ಹಾಕೊಳ್ಳೋದು ಕಷ್ಟ ಅನ್ನಿಸ್ತಿದೆ. ತುಂಬ ತೊಂದರೆ ಪಡ್ತಿದ್ಯಾ? ಐ ಅಂಡರ್ಸ್ಟ್ಯಾಂಡ್ ಅಂತ ದೀರ್ಘವಾಗಿ ಹೇಳ್ದ. ಆಕೆ ವಿಚಿತ್ರವಾಗಿ ನೋಡ್ತಿದ್ದೆ. ರಾಮ್ ಹೇಳ್ದ, ನೀನು ಇಲ್ಲಿಗೆ ನನ್ನ ಹೆಂಡತಿಯಾಗಿ ಬಂದಿದ್ಯಾ, ಸೊ ನಿನ್ನ ರೆಸ್ಪಾನ್ಸಿಬಿಲಿಟಿ ನಂದು. ಸರಿ, ನಿನಗಾಗಿ ಬಟ್ಟೆಗಳನ್ನ ಕಳಿಸ್ಕೊಡ್ತೀನಿ. ನಿನಗೆ ಕಂಫರ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊ. ಮದುವೆ ಆಗಿದೆ ಅಂತ ನಿನಗೆ ಅಭ್ಯಾಸ ಇಲ್ಲಿ ಸೀರೆಯಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಸ್ಪೆಷಲ್ ಒಕೇಶನ್ ಇದ್ದರೆ ಸೀರೆ ಟ್ರೈ ಮಾಡು. ಸುಮ್ಮನೆ ಡೈಲಿ ಯಾಕೆ? ನೀನು ನಿನ್ನ ಹಾಗಿರು. ನನಗೋಸ್ಕರ ನೀನೇನು ಕಷ್ಟಪಡಬೇಕಾಗಿಲ್ಲ. 1 ಗಂಟೆಯಲ್ಲಿ ಡ್ರೆಸ್ಗಳು ಬರುತ್ತವೆ. ಓಕೆ, ಇನ್ನು ನಾನು ಹೊರಡಬೇಕು ಅಂತ ಹೊರ್ಟು ಹೋದ. ಸೀತಾ ಏನೂ ಅರ್ಥ ಆಗದ ಹಾಗೆ ನೋಡ್ತಾ ಇದ್ಲು. ರಾಮ್ ಕಾರ್ ಹತ್ತಿ, ಅಮ್ಮಯ್ಯ, ನನ್ನ ವೈಫ್ ಎಕ್ಸ್ಪೋಸಿಂಗ್ನಿಂದ ತಪ್ಪಿಸ್ಕೊಂಡೆ. ಇನ್ನು ನಾನು ನಿಜಕ್ಕೂ ಡಿಸ್ಟರ್ಬ್ ಆಗಲ್ಲ. ಈ ರಾಮ್ ಬುದ್ಧಿವಂತಿಕೆ ಮುಂದೆ ನನ್ನ ವೈಫ್ ಸೀತು ತಲೆ ತಗ್ಗಿಸ್ಲೇಬೇಕು. ನಾನೇ ಕರೆಕ್ಟ್, ನಾನೇ ಗ್ರೇಟ್ ಅಂತ ಒಪ್ಕೊಳ್ಳೇಬೇಕು ಅಂದ್ಕೊಂಡ. ಅವನು ಹೇಳಿದ ಹಾಗೆ ಸೀತಾಗಾಗಿ ತುಂಬ ಬಟ್ಟೆಗಳು ಮನೆಗೆ ಬಂದವು. ಎಲ್ಲವೂ ಅವಳಿಗೆ ಸೂಟ್ ಆಗೋ ಹಾಗೆ ಇಷ್ಟ ಆಗೋ ರೀತಿಯಲ್ಲಿ ಇದ್ವು. ಆದರೆ ಇಷ್ಟೊಂದು ಬಟ್ಟೆಗಳ ಅಂತ ಆಕೆ ಆಶ್ಚರ್ಯಪಟ್ಲು. ಲಲಿತಾ ಅವರು ಅದೆಲ್ಲವನ್ನು ನೋಡಿ ತುಂಬ ಸಂತೋಷಪಟ್ಟರು. ಸೀತಾ, ನಿಜಕ್ಕೂ ನಂಗೆ ತುಂಬ ಖುಷಿ ಆಗ್ತಿದೆ. ರಾಘವ್ ಬದಲಾಗ್ತಿದ್ದಾನೆ. ತನ್ನ ಹೆಂಡತಿಗಾಗಿ ಇಷ್ಟೊಂದು ಬಟ್ಟೆಗಳನ್ನ ಕಳಿಸಿದ್ದಾನೆ. ಅಮ್ಮ, ನೀನು ನನ್ನ ಬಂಗಾರದ ಮಗಳು. ಅವನ ಬರೀ ಯಂತ್ರದ ಥರ ಇರೋದಕ್ಕೆ ಬಿಡದೆ ಮನಸ್ಸಿನಿರೋ ಮನುಷ್ಯನಾಗಿ ಮಾಡಬೇಕು. ಕುಟುಂಬ, ಪ್ರೀತಿ, ಬೆಲೆ ತಿಳಿಯೋ ಹಾಗೆ ಮಾಡು ತಾಯಿ. ನನಗಷ್ಟೇ ಸಾಕು ಅಂತ ಹೇಳ್ತಾ ಅವಳು ಕೈ ಹಿಡಿದು ಗಬಗಬನೇ ರೂಮ್ನೊಳಗೆ ಕರ್ಕೊಂಡು ಹೋಗಿ ಲಾಕರ್ ತೆರೆದು ತೋರಿಸಿದ್ರು. ಈ ಒಡವೆಗಳೆಲ್ಲ ನಿನಗೋಸ್ಕರ, ಈ ಸೀರೆಗಳೆಲ್ಲ ನಿನಗೆ. ನನ್ನ ಸೊಸೆಗಾಗಿ ಹೆಂಗೋ ತೆಗೆದಿಟ್ಬಿಟ್ಟಿದ್ದೆ ನಾನು ಅಂತ ಕಣ್ಣೀರು ಹಾಕಿದ್ರು. ಸೀತಾ ಅದನ್ನು ಅರ್ಥ ಮಾಡಿಕೊಂಡು, ಅತ್ತೆ ಬೇಸರ ಮಾಡ್ಕೊಳ್ಬೇಡಿ, ಅವ್ರು ಖಂಡಿತ ಬದಲಾಗ್ತಾರೆ. ನಾನೇ ಬದಲಾಯಿಸ್ತೀನಿ. ನೀವು ಹೀಗೆ ಸಂಕಟಪಟ್ಟರೆ ನಂಗೆ ನೋಡೋಕ್ಕಾಗಲ್ಲ ಅಂದ್ಲು. ಆಕೆ ನಗ್ತಾ, ಇನ್ನು ಬೇಸರ ಇಲ್ಲೂ ಬಿಡಮ್ಮ ಅಂದರು. ಸ್ವಲ್ಪ ಸಮಯದಲ್ಲಿ ಸೀತಾ ರೂಮ್ನಲ್ಲಿ ಅವಳಿಗಾಗಿ ಎಲ್ಲ ಬಟ್ಟೆಗಳು, ಒಡವೆಗಳು ಬಂದು ಸೇರಿದ್ವು. ಸೀತಾ ಸೀರೆಯನ್ನು ಬಿಟ್ಟು ತನಗಾಗಿ ಬಂದಿದ್ದ ಕಂಫರ್ಟಬಲ್ ಡ್ರೆಸ್ ಹಾಕೊಂಡ್ಳು. ಈಗ ಅವಳಿಗೆ ತುಂಬ ರಿಲೀಫಾಗಿ ಫ್ರೀಯಾಗಿ ಅನ್ನಿಸ್ತು. ಅವಳು ಪ್ರಕಾಶ್ ಅವ್ರ ಹತ್ರ ಹೋಗಿ ರಾಮ್ ನಂಬರ್ ಕೇಳಿ ತೊಗೊಂಡ್ಳು. ಅವನು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿರುವಾಗಲೇ ಗಬಗಬನ ಫೋನ್ ಮಾಡಿದ್ಲು. ಯಾವುದೋ ಹೊಸ ನಂಬರ್ನಿಂದ ಫೋನ್ ಬರ್ತಿರೋದು ನೋಡಿ ರಾಮ್ ಇರಿಟೇಟ್ ಆಗಿ ಕಟ್ ಮಾಡ್ದ. ಸೀತಾ ಮತ್ತೆ ಮಾಡಿದ್ಲು. ಅವನು ಫೋನ್ ಕಿತ್ತೆಸೆಯೋ ಪ್ರಯತ್ನ ಮಾಡ್ತಿದ್ದಾಗ ಲಕ್ಷ್ಮಣ್ ಅಡ್ಡ ಬಂದು, ಬಾಸ್ ಬಾಸ್ ಪ್ಲೀಸ್ ಅಂತ ತಡೆದ. ರಾಮ್ ಕಂಟ್ರೋಲ್ ಮಾಡ್ಕೊಳ್ತಾ ಎಲ್ರ ಮುಂದೆ ಫೋನ್ ಕಡೆ ನೋಡಿ ಕಟ್ ಮಾಡಿದ್ರು. ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ. ಯಾರಿದು ಅಂದ್ಕೊಂಡು ಫೋನ್ ಲಿಫ್ಟ್ ಮಾಡ್ದ. ಸೀತಾ ನಗ್ತಾ, ಹೇಯ್, ಥ್ಯಾಂಕ್ ಯು ಹಸ್ಬೆಂಡ್, ನೀವು ಕಳಿಸಿ ಡ್ರೆಸ್ಗಳು ಸಿಕ್ಕಿದ್ವು, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಗೊತ್ತಾ, ಥ್ಯಾಂಕ್ ಯು ಅಂದ್ಲು. ಆ ಫೋನ್ ಮಾಡಿರೋದು ಸೀತಾ ಅಂತ ಅವನಿಗೆ ಅರ್ಥ ಆಯಿತು. ಆದರೆ ಅವನ ಮುಂದೆ ತುಂಬ ಜನ ಕೂತಿದ್ರು. ರಾಮ್ಗೆ ಏನು ಮಾತಾಡಬೇಕೋ ತಿಳಿದೆ ಇಕ್ಕಟ್ಟಿನಿಂದ ನೋಡ್ತಾ, ಆಮೇಲೆ ಮಾತಾಡ್ತೀನಿ, ಕಟ್ ಮಾಡು, ಮತ್ತು ಕಾಲ್ ಮಾಡಬೇಡ ಅಂತಂದ. ಆಕೆ ದೀರ್ಘವಾಗಿ ಉಸಿರೆಳೆದು, ಓಕೆ ಮಾಡಲ್ಲ, ಲಂಚ್ಗೆ ಮನೆಗೆ ಬರ್ತೀರಾ ತಾನೇ ಅಂತ ಕೇಳಿದ್ಲು. ರಾಮ್ ಸೀರಿಯಸ್ ಆಗ್ತಾ, ಮೀಟಿಂಗ್ನಲ್ಲಿದ್ದೀನಿ, ಲಂಚ್ ಗಿಂಚ್ ಇಲ್ಲ, ಮಧ್ಯರಾತ್ರಿವರೆಗೂ ನಂಗೆ ಟೈಮ್ ಇಲ್ಲ, ಫೋನ್ ಇಡು, ಮತ್ತೆ ಮಾಡಬೇಡ ಅಂತ ಕಾಲ್ ಕಟ್ ಮಾಡಿ ಲಕ್ಷ್ಮಣ್ ಮೊಬೈಲ್ ನೀಡ್ದ. ಸೀತಾ ಮಿಸ್ ಕಾಡ್ತಾ, ಮೆಣಸಿನ್ಕಾಯಿ ತಿಂದು ಕಾಗೆ ಥರ ಅರ್ಚಾಡ್ತಾರೆ. ಲಂಚಿಗೆ ಬರಲ್ವಾ? ಸರಿ ಬರಬೇಡಿ, ನಾನೇ ಬರ್ತೀನಿ ಲಂಚ್ ತೊಗೊಂಡು. ನಿಮ್ಮ ಫುಡ್ ವಿಷಯದಲ್ಲಿ ನಂದೇ ತಾನೇ ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡ್ಳು. ರಾಮ್ ತುಂಬ ನೇರವಾಗಿ ಬೈದ್ಕೊಳ್ತಾ ಮೀಟಿಂಗ್ ಮುಗಿಸ್ತಾ ಬಂದವರೆಲ್ಲ ಹೊರ್ಟೋದ್ರು. ಅವನ ಆಫೀಸ್ನಲ್ಲಿ ತನ್ನ ಕ್ಯಾಬ್ನಲ್ಲಿ ಕೂತಿದ್ದ. ಅಸಲಿಗೆ ಈ ಹುಡುಗಿಗೆ ಎಷ್ಟು ಧೈರ್ಯ, ನನ್ನ ಫೋನ್ ಮಾಡಿ ಮಾತಾಡ್ತಾಳೆ. ನನಗೇನೆ ಎಷ್ಟೇ ನನ್ನ ವೈಫ್ ಆದರೂ ಮೀಟಿಂಗ್ನಲ್ಲಿದ್ದೀನಲ್ಲ, ಕಾಲ್ ಕಟ್ ಮಾಡಿದ್ರೆ ಬ್ಯುಸಿಯಾಗಿದ್ದೀನಿ ಅಂತ ತಿಳಿಯಲ್ವಾ? ಸೊಕ್ಕು, ಅದಕ್ಕೆ ಮತ್ತೆ ಮತ್ತೆ ಮಾಡ್ತಾಳೆ. ನನ್ನ ಕಂಡ್ರೆ ಕನಿಷ್ಠ ಹೆದರಿಕೆ ಇಲ್ಲ, ತುಂಬ ತುಂಟಾಟ ಮಾಡ್ತಿದ್ದಾಳೆ. ಏನಾದರೂ ಅಂದರೆ ಸೊಕ್ಕಿನಿಂದ ಮಾತಾಡ್ತಾಳೆ. ಓಹೋ ಅತ್ತೆ, ನನಗೆ ಯಾಕೆ ಮದುವೆ ಮಾಡಿಸ್ತೇ, ಇಲ್ಲ ಸಲ ಟೆನ್ಷನ್ನು ಅಂತ ಮೊಬೈಲ್ನಲ್ಲಿ ಸೀತಾಳ ಫೋನ್ ನಂಬರ್ ನೋಡಿ ಅವಳ ನಂಬರನ್ನು ವೈಫ್ ಹೆಡ್ಡೇಕ್ ಅಂತ ಸೇವ್ ಮಾಡ್ದ. ಹಾಗೆ ಒಂದು ನಿರ್ಧಾರಕ್ಕೆ ಬಂದ. ಮನೆಗೆ ಹೋದ್ಮೇಲೆ ಅವಳಿಗೆ ಗಟ್ಟಿಯಾಗಿ ಕ್ಲಾಸ್ ತೊಗೋಬೇಕು. ಹೀಗೆ ಆಫೀಸ್ ವರ್ಕ್ನಲ್ಲಿರುವ ಕಾಲ್ ಮಾಡಬಾರ್ದು, ಇಲ್ಲದಿದ್ದರೆ ಸುಮ್ಮನಿರಲ್ಲ ಅಂತ ವಾರ್ನಿಂಗ್ ಕೊಡಬೇಕು. ಆಗ ಸೈಲೆಂಟ್ ಆಗಿರ್ತಾಳೆ ಅಂದ್ಕೊಂಡ. ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಣ್ ಬಂದ. ಮಧ್ಯಾಹ್ನ 3 ಗಂಟೆಗೆ ತಾವು ಹೋಗಬೇಕಾದ ಜಾಗದ ವಿವರಗಳು ಹೇಳ್ತಾ, ಕನ್ಸ್ಟ್ರಕ್ಷನ್ ನಡೆಯೋ ಜಾಗದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಶಿರಿಸಾ ಹೇಳಿದ್ದಾರೆ ಅಂದರು. ರಾಮ್ ಅಲ್ಲಿಗೆ ಮೊದಲಿಗೆ ಹೋಗೋಣ ಅಂದ. ಲಕ್ಷ್ಮಣ್ ಓಕೆ ಬಾಸ್ ಅಂತ ಹೊರಗೆ ಬಂದ. ಅಷ್ಟರಲ್ಲಿ ಲಕ್ಷ್ಮಣ್ ಫೋನ್ ರಿಂಗ್ ಆಯಿತು. ಆಫೀಸ್ ಆವರಣದಲ್ಲಿ ಒಂದು ಕಾರ್ ಬಂದು ನಿಂತಿತ್ತು. ಅದರಿಂದ ಸೀತಾ ತುಂಬ ಹುಷಾರಾಗಿ ನಗ್ತಾ ಕ್ಯಾರೇಜ್ ಹಿಡಿದು ಕೆಳಗಿಡಿದ್ಲು. ಡ್ರೈವರ್ ಸ್ವಲ್ಪ ಟೆನ್ಷನ್ ಪಡುತ್ತಲೇ, ಮೇಡಮ್ ರಿಸ್ಕ್ ಬೇಡ, ಬಾಸ್ ಇರಲ್ಲ, ವಾಪಸ್ ಹೊರಟೋಗೋಣ ಬನ್ನಿ, ಇಲ್ಲಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನೇ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ತಿಳಿದ್ರೆ ನನ್ನ ಜಾಬ್ ಹೋಗುತ್ತೆ ಮೇಡಮ್
ಆ ಮಾತು ಕೇಳಿ ಸೀತಾ ನಗ್ತಾ, ಅಷ್ಟೊಂದು ಹೆದರಿಕೆ ಯಾಕೆ? ನಿನ್ನ ಜಾಬ್ಗೇನೂ ಆಗಲ್ಲ, ಅಷ್ಟೊಂದು ಹೆದರಿಕೆ ಇದ್ರೆ ನೀನು ಹೊರಡು, ನಾನು ಆಟೋದಲ್ಲಿ ಮನೆಗೆ ಹೋಗ್ತೀನಿ, ನೀನೇ ನನ್ನನ್ನು ಕರ್ಕೊಂಡು ಬಂದಿದ್ದು ಅಂತ ಯಾರೂ ಹೇಳಲ್ಲ ಬಿಡು ಅಂತ ಅವನ್ನ ಕಳಿಸ್ಬಿಟ್ಲು. ಆಕೆ ತನ್ನ ಗಂಡನಿಗಾಗಿ ಊಟ ತರ್ತಿದ್ದೀನಿ ಅನ್ನೋ ಎಷ್ಟೋ ಆಸೆಯಿಂದ ಫುಡ್ ಹಿಡಿದು ವೇಗವಾಗಿ ಹೆಜ್ಜೆ ಹಾಕ್ತಾ ಒಳಗಡೆ ಹೋಗೋ ಪ್ರಯತ್ನವನ್ನು ಮಾಡಿದ್ಲು. ಅಷ್ಟರಲ್ಲಿದ್ದ ಸೆಕ್ಯೂರಿಟಿ ಅವಳನ್ನ ತಡೆದು ಒಳಗಡೆ ಹೋಗುವಂತಿಲ್ಲ, ಪರ್ಮಿಷನ್ ಇದ್ದರೆ ಮಾತ್ರ ಎಂಟ್ರಿ, ಹೊರಡಿ ಇಲ್ಲಿಂದ ಅಂದರು. ಸೀತಾ ಆಶ್ಚರ್ಯಪಟ್ಟು, ಅದೇನಿಲ್ಲ, ಯಾಕೆ ಹೋಗ್ಬಾರ್ದು, ಒಳಗಡೆ ಇರೋ ನಮ್ಮವ್ರಿಗೆ ಊಟ ತಂದಿದ್ದೀನಿ, ನಾನು ಹೋಗೋದಕ್ಕೆ ಬಿಡಿ, ಈಗಾಗಲೇ ಲೇಟ್ ಆಗಿದೆ ಅಂತ ಒಳಗೆ ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ಅದಕ್ಕೆ ಅವ್ರು ಸೀರಿಯಸ್ ಆಗ್ತಾ, ನೀನು ನೋಡಿದ್ರೆ ನಿಮ್ಮವರು ಅಂದರೆ ನಿನ್ನ ಹಸ್ಬೆಂಡ್ ಅಂಥವ್ರು ಯಾರೂ ಇಲ್ಲಿಲ್ಲ, ನೀನು ರಾಂಗ್ ಅಡ್ರೆಸ್ಸಿಗೆ ಬಂದು ಹಾಗಿದೆಯಾ, ಹೋಗು ಹೋಗು ಅಂದರು. ನಿಜಕ್ಕೆ ಸೀತಾ ಸಾಮಾನ್ಯ ಹುಡುಗಿ ಥರ ತುಂಬ ಸಿಂಪಲ್ ಆಗಿರೋ ಡ್ರೆಸ್ ಹಾಕ್ಕೊಂಡಿದ್ಲು, ತುಂಬ ರಿಚ್ ಆಗಿರುತ್ತೆ, ತುಂಬ ಸಿಂಪಲ್ಲಾಗಿ ಕಾಣಿಸ್ತಿದ್ಲು. ಅವಳನ್ನ ನೋಡಿ ಮಿಡಲ್ ಕ್ಲಾಸ್ ಹುಡುಗಿ ಅಂತ ಕೀಳಾಗಿ ನೋಡ್ತಾ ಕನಿಷ್ಠ ಒಳಗಡೆ ಹೋಗ್ತಾನೆ ಯಾರಂತ ಹೇಳೋ ಅವಕಾಶವನ್ನು ಕೊಡಲಿಲ್ಲ. ಸೀತಾ ಫೀಲ್ ಆಗ್ತಾ, ಅಯ್ಯೋ ಏನಿದು, ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ, ನಿಜಕ್ಕೂ ನಾನು ಯಾರಂತ ಗೊತ್ತಾ ನಿಮಗೆ ಅಂತಿದ್ರು. ಅವಳ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ಇತ್ತ ರಾಮ್ ಆಲೋಚಿಸ್ತಿದ್ದ. 2 ದಿನಗಳಿಂದ ತನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಸೀತಾ. ಮುಖ್ಯವಾಗಿ ಅವಳು ವಿಶಾಲವಾದ ಕಣ್ಣುಗಳು ಅವನ್ನ ತುಂಬ ಕಾಡಿದ್ವು. ಅವಳು ತನಗೆ ಇಷ್ಟವಾಗಿದ್ದಾಳೆ ಅಂದ್ಕೊಳ್ಬಹುದು. ಅದಕ್ಕೆ ರಾಮ್ ಮನಸ್ಸು ತುಂಬ ಡಿಸ್ಟರ್ಬ್ ಆಗಿ ಗೊಂದಲದಲ್ಲಿತ್ತು. ಅವಳಂದ ತನ್ನನ್ನು ಇನ್ನೂ ಡಿಸ್ಟರ್ಬ್ ಮಾಡಬಾರ್ದಂತ ಸೀರೆ ಬಿಟ್ಟು ಚೂಡಿದಾರ ಹಾಕೊಳ್ಳು ಅಂತ ಮಾಡಿದ್ದ. ಫೋನ್ ಮಾಡಿ ನಾನು ಕಳಿಸಿದ ಡ್ರೆಸ್ಗಳು ತುಂಬ ಚೆನ್ನಾಗಿವೆ ಅಂತಿದ್ದಾಳೆ. ಇಷ್ಟ ಆಗದ್ವೆ, ಯಾಕೆ ಇಷ್ಟ ಆಗಲ್ಲ, ರಾಮ್ ಅಂದರೆ ಮಾತೆ, ನನ್ನ ಸೆಲೆಕ್ಷನ್ ಆಗಿರುತ್ತೆ, ಇಷ್ಟ ಆಗಲೇಬೇಕು ಅಂದ್ಕೊಳ್ತಾ ತಾನು ಕೊಟ್ಟ ಆ ಡ್ರೆಸ್ನ ಅವಳು ಹೇಗಿದ್ದಾಳೆ ಅಂತ ನೋಡ್ಬೇಕು ಅಂದ್ಕೊಂಡ. ಅಷ್ಟಲ್ಲ ಅವನ ದೃಷ್ಟಿ ಒಂದು ಕಡೆ ಬಿತ್ತು. CCTV ಎಂಟ್ರೆನ್ಸ್ ಹತ್ರ ಏನೋ ಗಲಾಟೆ ನಡೀತಿರೋ ಹಾಗೆ ಕಾಣಿಸ್ತು. ಅಲ್ಲಿ ಸೀತಾ ಬೇಸರದಿಂದ, ನಾನು ಹೇಳೋದನ್ನು ಒಂದು ಬಾರಿ ಕೇಳಿ, ನಾನು ನಿಮ್ಮ ಬಾಸ್ ಹೆಂಡತಿ, ಮೊನ್ನೆಯಷ್ಟೇ ನಮ್ಮ ಮದುವೆ ಆಗಿದೆ, ಅವರಿಗಾಗಿ ಊಟ ತಂದಿದ್ದೀನಿ, ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ ಅಂತ ಒಳಗೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅಲ್ಲಿದ್ದು ಒಬ್ಬ ಮಹಿಳಾ ಉದ್ಯೋಗಿ ಕೋಪದಿಂದ ಮುಂದಕ್ಕೆ ಬಂದು, ಏಯ್ ಹೇಳಿದ್ರೆ ಅರ್ಥ ಆಗಲ್ವಾ, ನೀನು ನಮ್ಮ ಬಾಸ್ ಹೆಂಡ್ತಿಯಾ, ಮುಖ ನೋಡ್ಕೊಂಡಿದ್ಯಾ, ಹುಚ್ಚಿ ಥರ ಮಾತಾಡಬೇಡ, ಸರ್ ಕೇಳಿದ್ರೆ ಇನ್ನೂ ಅಷ್ಟೇ, ಹೋಗಿನ ಮುಂದೆ ಅಂತ ಅವಳ ಕೈಯನ್ನು ಬಲವಾಗಿ ಹಿಡಿದು ಹೊರಗೆ ತಳ್ಳಿದ್ಲು. ಸೀತಾ ರಭಸವಾಗಿ ಕೆಳಗೆ ಬೀಳೋದಕ್ಕೆ ಹೋದ್ಲು. ಆದರೆ ಯಾರೋ ಅವಳ ಕೈ ಹಿಡಿದು ಕೆಳಗೆ ಬೀಳದಂತ ತಡೆದ್ರು. ಸೀತಾಳ ಕಣ್ಣುಗಳು ತುಂಬಿ ಬಂದವು. ಆ ಬಲವಾದ ಇಳಿತಕ್ಕೆ ಆಕೆ ಹೋಗವನ ಮೇಲೆ ಬಿದ್ಲು. ಅವಳ ಕೈ ಹಿಡ್ಕೊಂಡು ವ್ಯಕ್ತಿ ಅವಳನ್ನ ಪ್ರೊಟೆಕ್ಟಿವ್ ಆಗಿ ಅಪ್ಕೊಂಡು ತನ್ನ ಹತ್ರ ಕೇಳ್ಕೊಂಡು ಕೋಪ ತುಂಬಿದ ಕಣ್ಣುಗಳಿಂದ ಅಲ್ಲಿದ್ದವ್ರನ್ನ ನೋಡ್ತಿದ್ದ. ಸೀತಾ ಕಣ್ಣೀರು ಹಾಕ್ತಾ ಅವನ ಕಣ್ಣುಗಳನ್ನೇ ನೋಡ್ತಿದ್ದಾಳೆ. ರಾಮ್ ಸರ್, ಓ ಗಾಡ್ ಬಾಸ್ ಅಂತ ಅಲ್ಲಿದ್ದವ್ರು ಹೆದರಿಕೆಯಿಂದ ನೋಡ್ತಿದ್ರು. ಕೆಲವರಲ್ಲಿ ನಡೆದಿದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ರೆ, ಇನ್ನು ಕೆಲವರು ಹೃದಯ ಇಟ್ಕೊಂಡು ನಾವು ಮುಗಿದು ಹೋದ್ವಿ ಅಂತ ನಡಕ್ತಿದ್ರು. ಅಷ್ಟರಲ್ಲಿ ಲಕ್ಷ್ಮಣ್ ಮತ್ತು ಇನ್ನು ಕೆಲವರು ಓಡೋಡಿ ಬಂದರು. ಅಲ್ಲೇನು ನಡೀತೋ ತಿಳಿಲ್ಲ, ಆದರೆ ಏನೋ ದೊಡ್ಡ ತಪ್ಪು ನಡೆದಿದೆ ಅಂತ ಲಕ್ಷ್ಮಣ್ಗೆ ಅನ್ನಿಸ್ತು. ಅವನು ಮುಂದಕ್ಕೆ ಬಂದು ಏನೋ ಮಾತಾಡೋ ಪ್ರಯತ್ನ ಮಾಡ್ದ. ರಾಮ್ ಸೀರಿಯಸ್ ಆಗಿ ನೋಡ್ತಾ, ಲಕ್ಷ್ಮಣ್, ಇಲ್ಲಿರೋ ಸ್ಟಾಫ್ ಎಲ್ಲರೂ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡು, ಇನ್ಯಾವ ಕಂಪ್ನಿಯಲ್ಲಿ ಇವ್ರಿಗೆ ಜಾಬ್ ಸಿಗದಂತೆ ಮಾಡು, ದಿಸ್ ಇಸ್ ಮೈ ಆರ್ಡರ್ ಅಂದ. ಅಷ್ಟೇ. ಅಲ್ಲಿದ್ದವ್ರ ಜೊತೆಗೆ ಸೀತಾ ಕೂಡ ಶಾಕ್ ಆಗಿಬಿಟ್ಲು. ರಾಮ್ ಕೋಪ ಕಂಟ್ರೋಲ್ ಆಗ್ತಿರಲಿಲ್ಲ. ತನ್ನ ಕಣ್ಣೆದುರು ಕೆಲವು ಕ್ಷಣಗಳ ಮುನ್ನ ನಡೆದ ಆ ದೃಶ್ಯ ಅವನ್ನ ಪೂರ್ತಿ ಡಿಸ್ಟರ್ಬ್ ಮಾಡ್ತು. ಸೀತಾಳನ್ನು ಹೊರಗೆ ತಳ್ಳಿದ್ದಾರೆ, ಆಕೆ ಕೆಳಗೆ ಬಿದ್ದು ಹೋಗ್ತಿದ್ಲು. ಅದಕ್ಕೆ ಆವೇಶದಿಂದ ಹೇಳ್ತಿದ್ದಾನೆ, ನಿಮ್ಮ ಯಾರಿಗೂ ನನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡೋ ಅರ್ಹತೆ ಇಲ್ಲ, ಕೂಡಲೇ ಹೊರಡಿ ಹೊರಗೆ, ಇಲ್ದಿದ್ದರೆ ಎಲ್ಲರನ್ನು ಶೂಟ್ ಮಾಡಿಬಿಡ್ತೀನಿ ಅಂದ. ಅವರಿಗೆ ಸೀನ್ ಅರ್ಥ ಆಯಿತು, ಬಂದಿರೋ ಸಾಮಾನ್ಯ ಹುಡುಗಿಯಲ್ಲ, ಸಾಕ್ಷಾತ್ ತಮ್ಮ ಯಜಮಾನನ ಹೆಂಡತಿ ಅಂತ. ಅಷ್ಟೇ. ಎಲ್ಲರೂ ಎದುರು ಹೋಗಿ, ಬಾಸ್ ಕ್ಷಮಿಸಿ ಬಾಸ್, ತಪ್ಪಾಗೋಯ್ತು, ಬಂದಿರೋದು ನಿಮ್ಮ ವೈಫ್ ಅಂತ ತಿಳಿದೆ ತಪ್ಪು ಮಾಡಿದ್ವು ಮೇಡಮ್, ಕ್ಷಮಿಸಿ ಮೇಡಮ್, ಪ್ಲೀಸ್ ಸರ್ಗೆ ಹೇಳಿ, ಸಣ್ಣ ಮಕ್ಕಳಿದ್ದಾರೆ ಮೇಡಮ್, ನಮ್ಮ ಕುಟುಂಬಗಳು ಬೀದಿಗೆ ಬರುತ್ತವೆ ಅಂತ ಗೋಗರಿತಿದ್ರು. ಸೀತಾ ಇನ್ನೂ ರಾಮ್ ಕೈಗಳಲ್ಲೇ ಇದ್ದಾಳೆ. ಆಕೆ ಏನೂ ಮಾತಾಡಲಿಲ್ಲ. ರಾಮ್ ಸೀರಿಯಸ್ ಆಗ್ತಾ, ಲಕ್ಷ್ಮಣ್ ಕೂಡಲೇ ಎಲ್ಲರನ್ನ ಕಳಿಸು ಅಂತ ಹೇಳ್ತಾ ಸೀತಾಳನ್ನು ತನ್ನ ಜೊತೆ ಕರ್ಕೊಂಡು ಹೊರಟ. ಎಂಟ್ರೆನ್ಸ್ ಫ್ಲೋರ್ನಲ್ಲಿ 20 ಜನ ಇರಬಹುದು. ಎಲ್ಲರೂ ತಮ್ಮ ಕೆಲಸ ಮುಗೀತು ಅನ್ನೋ ಹಾಗೆ ಕಂಗಾಲಾಗಿ ನೋಡ್ತಿದ್ರು. ಲಕ್ಷ್ಮಣ್ ಅವ್ರ ಕಡೆ ಸೀರಿಯಸ್ ಆಗಿ ನೋಡ್ತಾ, ನಿಜಕ್ಕೂ ನಿಮ್ಗೇನಾಗಿದೆ ಬಾಸ್ಗೆ, ಇಷ್ಟೊಂದು ಕೋಪ ಯಾಕೆ ಬಂತು ಅಂತ ನಡೆದ ವಿಷಯ ತಿಳ್ಕೊಂಡು ಬೇಸರಪಟ್ಟ. ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಾಸ್ ಆಜ್ಞೆ ಪಾಲಿಸೋದನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂದ. ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದ ಸಂಜಯ್ ಅವರು ನಡೆದಿದ್ದಂತ ತಿಳಿದು ವಿಚಾರಪಟ್ಟರು. ಬಾಸ್ ಆಜ್ಞೆ ಅಂತ ಕೂಡಲೇ ಎಲ್ಲರೂ ಡಿಸ್ಮಿಸ್ ಆರ್ಡರ್ ರೆಡಿ ಆಗ್ತಿತ್ತು. ಅವ್ರ ಜಾಗದಲ್ಲಿ ನಾವಿದ್ರೆ ನಮ್ಮನ್ನು ಯಾರು ಕಾಪಾಡ್ತಾರೆ, ಅವ್ರಿಗೆ ಎಷ್ಟು ಧೈರ್ಯ, ನನ್ನ ವೈಫ್ನೇ ಇನ್ಸಲ್ಟ್ ಮಾಡ್ತಾರೆ, ಹರ್ಟ್ ಮಾಡ್ತಾರಾ, ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಲ್ಲ ಅಂತ ಅಂದ್ಕೊಂಡ. ರಾಮ್ ಸೀತಾಳನ್ನ ಒಂದು ರೂಮ್ ಕರ್ಕೊಂಡು ಬಂದು ತುಂಬ ಆವೇಶದಿಂದ ಅವಳನ್ನ ತನ್ನ ಹತ್ರ ಕೇಳ್ಕೊಂಡು ಪ್ರೊಟೆಕ್ಟಿವ್ ಆಗಿಟ್ಕೊಂಡು ಸೀತಾಳನ್ನು ಹರ್ಟ್ ಮಾಡಿದವ್ರನ್ನ ಬೈತಿದ್ದ. ಅವನಿಗೇನು ಅವಳ ಹತ್ರ ಇರೋ ಸಂತೋಷ ನೀಡ್ತಿತ್ತು, ಆದರೆ ತನ್ನ ಕಾರಣದಿಂದ ಉದ್ಯೋಗ ಕಳೆದುಕೊಳ್ತಿರೋನ್ನ ನೋಡಿ ಸೀತಾ ಕರುಣೆ ಹುಡ್ತು. ರಾಮ್ ಅವಳ ಕಣ್ಣುಗಳನ್ನ ನೋಡ್ತಾ, ಏನಿದು, ನೀನು ಯಾಕೆ ಇಲ್ಲಿಗೆ ಬಂದೆ, ನಿನ್ನ ಉದ್ದೇಶ ಏನು, ನಿನ್ನನ್ನು ಯಾರು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು, ಹೇಳಿದ್ನಲ್ಲ ಡಿಸ್ಟರ್ಬ್ ಮಾಡಬೇಡ ಅಂತ, ಮತ್ತ್ಯಾಕೆ ಬಂದೆ, ಬಂದವಳು ನನಗೆ ಮುಂಚೆ ಹೇಳಿರ್ಬೋದು ತಾನೇ, ನೋಡಿದೆ ಎಷ್ಟು ಪ್ರಾಬ್ಲಮ್ ಆಯ್ತಂತ, ನಿನ್ನ ಜೊತೆ ಅಷ್ಟೊಂದು ಜನ ರೂಢಾಗಿ ಬಿಹೇವ್ ಮಾಡಿ ಅವಮಾನಿಸಿದ್ರು, ಅವಶ್ಯಕತೆ ಇತ್ತಾ ನಿನಗೆ, ನನಗೆ ಬೇಕಿತ್ತಾ ಈ ಹೆಡ್ಡೇಕು, ಅದಕ್ಕೆ ಹೇಳಿದ್ದು ಐ ಹೇಟ್ ಮ್ಯಾರೇಜ್ ಅಂತ. ಮದುವೆ ಆಯಿತು, ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಕೂಡಲೇ ಎಲ್ಲರನ್ನ ಡಿಸ್ಮಿಸ್ ಮಾಡ್ತೀನಿ, ಬುದ್ಧಿ ಬರುತ್ತೆ ಅಂದ.
ಅಷ್ಟೇ. ಸೀತಾ ಇನ್ನೂ ಸುಮ್ಮನಿರಲಿಲ್ಲ. ತುಂಬ ಕೋಪದಿಂದ ನೋಡ್ತಾ, ತಪ್ಪು ನಿಮ್ಮ ಹತ್ರ ಇಟ್ಕೊಂಡು ಅವ್ರನ್ನ ಯಾಕೆ ಬೈತೀರಿ ಅಂತ ಕೇಳಿದ್ಲು. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಲಕ್ಷ್ಮಣ ಆ ಮಾತುಗಳು ಕೇಳಿಸ್ಕೊಂಡ. ರಾಮ್ ಅವಳ ಮಾತಿಗೆ ಸೀರಿಯಸ್ ಆಗ್ತಾ ವಾಟ್ ಅಂದ. ಸೀತಾ ಕಣ್ಣೀರಾಗ್ತಾ, ಹೌದು ತಪ್ಪು ನಿಮ್ಮದೇ, ಅವರದಲ್ಲ. ಇವತ್ತು ನಂಗೆ ನಡೆದಿರೋ ಈ ಅವಮಾನಕ್ಕೆ ನೀವೇ ಕಾರಣ ಅಂದ್ಲು. ರಾಮ್ ತಡಬಡಾಯಿಸ್ತಾ, ಏನು ಮಾತಾಡ್ತಿದ್ಯಾ ನೀನು? ನಾನು ತಪ್ಪು ಮಾಡಿದ್ದೀನಾ? ಆರ್ ಯು ಮ್ಯಾಡ್? ನಾನು ಹೇಳಿದ್ದ ನೀನು ಇಲ್ಲಿಗೆ ಬರೋದಕ್ಕೆ? ಸೀತಾ ಕಣ್ಣೀರು ಒರೆಸ್ಕೊಂಡು, ಇಲ್ಲ, ನೀವು ನನ್ನ ಇಲ್ಲಿ ಕರೀಲಿಲ್ಲ, ನಾನೇ ಬಂದೆ. ನಂಗೆ ತಾಳಿ ಕಟ್ಟಿದ ಗಂಡ ಕೆಲಸದ ಗಡಿ ಬಿಡಿಯಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡ್ತಿಲ್ಲ, ಹೆಲ್ತ್ ಹಾಳಾಗುತ್ತೆ. ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ನನ್ನ ಗಂಡನಿಗೆ ತಿನ್ನಿಸ್ಬೇಕು, ನಾನು ಸಂತೋಷ ಪಡಬೇಕಿದ್ರಿಂದ ಅಂತ ಬಂದೆ. ನೀವು ಬೈದರೂ ಪರವಾಗಿಲ್ಲ, 2 ತುತ್ತು ತಿಂದರೆ ಸಾಕು ಅಂದ್ಕೊಂಡು ಬಂದೆ. ಆದರೆ ನಿಮ್ಮ ಸ್ಟಾಫ್ ನನ್ನ ಇನ್ಸಲ್ಟ್ ಮಾಡಿದ್ರು. ಯಾಕೆ? ನಿಜಕ್ಕೂ ಅವ್ರಿಗೆ ನಾನು ಯಾರಂತ ಗೊತ್ತಾ? ನಾನು ನಿಮ್ಮ ಹೆಂಡತಿ ಅಂತ ಅವ್ರಿಗೆ ಹೇಗೆ ತಿಳಿಯುತ್ತೆ? ನೀವು ಮದುವೆ ಹೇಗೆ ಮಾಡ್ಕೊಂಡಿದ್ದೀರಾ? ಯಾವುದೋ ಸಾಲವಳಿಯನ್ನು ಆಗಿ 2-3 ಮಧ್ಯೆ ಕುತ್ತಿಗೆ ತಾಳಿ ಕಟ್ಟು ಮದುವೆ ಆಯಿತು ಅಂದ್ಕೊಂಡ್ರಿ. ನಿಜಕ್ಕೂ ಯಾರನ್ನಾದರೂ ಕರೆದಿದ್ದೀರಾ? ಯಾರಿಗಾದರೂ ನಾನೇ ನಿಮ್ಮ ಹೆಂಡತಿ ಅಂತ ಹೇಳಿದ್ದೀರಾ? ಇಲ್ಲ. ಮತ್ತು ಅವ್ರಿಗೆ ಹೇಗೆ ಗೊತ್ತಾಗಬೇಕು ನಾನೇ ನಿಮ್ಮ ವೈಫ್ ಅಂತ? ನಿಜಕ್ಕೂ ಮದುವೆಯಲ್ಲಿ ಬಂಧುಗಳು, ಸ್ನೇಹಿತರನ್ನು, ನೆರೆ ಹೊರೆಯವರನ್ನ ಇಷ್ಟೇ ದೂರ ಎದುರು ತಪ್ಪದೆ ಬರಬೇಕು ಅಂತ ಲಗ್ನ ಪತ್ರಿಕೆ ನೀಡ್ತಾರೆ. ಯಾಕೆ ಗೊತ್ತಾ? ಎಲ್ಲರೂ ಎದುರು ತಾಳಿ ಕಟ್ತಿರೋ ವರನನ್ನು, ತಾಳಿ ಕಟ್ಸ್ಕೊಳ್ತಿರೋ ವಧುವನ್ನು ನೋಡಿ ಅಕ್ಷತೆ ಹಾಕಿ ಆಶೀರ್ವದಿಸಬೇಕು. ಆ ಕ್ಷಣದಿಂದ ಅವರಿಬ್ಬರು ಗಂಡ ಹೆಂಡತಿ ಅಂತ ಅವರು ತಿಳ್ಕೊಳ್ಬೇಕು. ಅವ್ರ ಮೂಲಕ ಮತ್ತಷ್ಟು ಜನಕ್ಕೆ ತಿಳಿಬೇಕಂತ. ಆದರೆ ನಡೆದ ಮದುವೆ 3ನೇ ವ್ಯಕ್ತಿಗೆ ತಿಳಿಯದ ಹಾಗೆ ಮೂರ್ಖತನದಿಂದ ಮದುವೆ ಆಗಿದ್ದೀರಿ. ನಿಜಕ್ಕೂ ಅದನ್ನು ಮದುವೆ ಅಂತಾರಾ? ಅವರು ನನ್ನ ಗುರುತಿಸ್ದೆ ಹೊರಗೆ ತಳ್ಳಿದ್ರೆ ಆ ತಪ್ಪು ಯಾರ್ದು? ನಿಮ್ಮದೇ ಅಲ್ವಾ? ಒಂದು ಸಣ್ಣ ಮಗುವಿನ ಥರ ಕಣ್ಣೀರು ಹಾಕ್ತಾ ಕೇಳಿದ್ಲು. ಆಕೆ ಹಾಗೆ ತನ್ನನ್ನು ಪ್ರಶ್ನಿಸ್ತಿರೋದನ್ನು, ಸಣ್ಣ ಮಗುವಿನ ಕಣ್ಣೀರು ಹಾಕ್ತಿರೋದನ್ನು ನೋಡಿ ರಾಮ್ ತುಂಬ ಡಿಸ್ಟರ್ಬ್ ಆದ. ಅವನಿಗೆ ಏನು ಮಾಡಬೇಕು ತಿಳಿಲಿಲ್ಲ. ಸೀತಾ ಕಣ್ಣೀರು ಒರೆಸ್ಕೊಳ್ತಾ ರಾಮ್ ಕಡೆ ನೋಡಿ ಹೇಳಿದ್ಲು, ಇವಾಗಲೇ ಹೇಳ್ತಿದ್ದೀನಿ, ಇಲ್ಲಿ ಒಬ್ಬರ ಜಾಬ್ ಕೂಡ ಹೋಗಬಾರ್ದು, ಯಾರೂ ಕಷ್ಟಪಡಬಾರ್ದು. ನಾನು ಒಪ್ಪಲ್ಲ. ನಡೆದದ್ದು ತಿಳಿದೇ ಮಾಡಿದ ತಪ್ಪು. ಸಡನ್ನಾಗಿ ಜಾಬ್ ಹೋಗಿ ಕುಟುಂಬ ರೋಡಿಗೆ ಬಂದರೆ ಆ ಕಷ್ಟ ಹೇಗಿರುತ್ತೆ ಅಂತ ಯಾರೂ ಇಲ್ಲದ ಅನಾಥೆಯಾದ ನನಗೆ ಗೊತ್ತು. ಹೌದು, ನಾನು ಅನಾಥೆ. ಯಾರೋ ಸ್ಪಾನ್ಸರ್ ಮಾಡಿದ್ರಿಂದ ಬೆಳೆದೆ, ಓದ್ದೆ, ಯಾರೋ ಕೊಂಡ್ಕೊಟ್ಟು ಬಟ್ಟೆ ಹಾಕ್ಕೊಂಡೆ, ಹಾಕಿದನ್ನ ತಿಂದೆ. ಎಲ್ಲ ಇನ್ನೊಬ್ಬರ ದಯೆ, ದಾನದಿಂದಲೇ ನಾನು ಬೆಳೆದಿದ್ದು. ನನಗಂತೂ ಸ್ವಂತದವ್ರು ಯಾರೂ ಇಲ್ಲ. ಅನಾಥಾಶ್ರಮದಲ್ಲಿ ಬೆಳೆದು ನನಗೆ ಮದುವೆ ಆಯಿತು. ನನಗೊಂದು ಕುಟುಂಬ ಸಿಕ್ತು. ಅತ್ತೆ ಮಾವ ಗಂಡ ಇದ್ದಾರೆ ಅಂತ ಆಸೆ ಪಟ್ಟೆ. ಅದಕ್ಕೆ ಇಲ್ಲಿ ಹೀಗೆ. ಸೊ ಪ್ಲೀಸ್ ಯಾರನ್ನು ಈ ಕಟ್ಟಿಗೆ ಸಿಲುಕಿಸ್ಬೇಡಿ. ಸಾರಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಬಂದೆ. ಒಟ್ಟು ಹೋಗ್ತೀನಿ. ಊಟ ತಂದಿದ್ದೀನಿ, ತಿನ್ನಿ. ಇನ್ನೊಂದು ಬಾರಿ ಹೀಗೆ ಬರಲ್ಲ. ಒಂದು ವೇಳೆ ಬಂದರೆ ನಿಮ್ಮ ಪರ್ಮಿಷನ್ ತೊಗೊಂಡೇ ಬರ್ತೀನಿ. ರಾಮ್ ಏನೂ ಮಾತಾಡಲಿಲ್ಲ, ಹಾಗೇ ನೋಡ್ತಿದ್ದ. ಸೀತಾ ಕೋಪ ಬೇಸರ ಕಂಟ್ರೋಲ್ ಮಾಡ್ಕೊಳ್ತಾ, ನೋಡಿ, ನನಗೆ ಹಸಿವು ತಡ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಲೇಟಾದರೂ ತಡ್ಕೊಳ್ಳಲ್ಲ. ನಮ್ಮ ಮದುವೆಯಾಗಿ 4 ದಿನ ಆಗಿಲ್ಲ, ಸರಿಯಾಗಿ ಊಟ ಮಾಡಿಲ್ಲ. ನನಗೆ ಹಸಿವಾಗ್ತಿದೆ. ನಾನು ತಂದಿದ್ದನ್ನು ನೀವು ತಿಂದಿದ್ದೀರಾ ಅಂತ ತಿಳಿದ ಮೇಲೆ ನಾನು ತಿಂತೀನಿ. ಅಷ್ಟೇ ಅಲ್ಲ, ಕೂಡಲೇ ಆ ಡಿಸ್ಮಿಸ್ ಆರ್ಡರ್ ಕ್ಯಾನ್ಸಲ್ ಮಾಡಿ, ಇಲ್ಲದಿದ್ದರೆ ನಾನು ಸುಮ್ಮನಿರಲ್ಲ. ನೀವು ಹಠಮಾರಿ ಆದರೆ ನಾನು ಜಗಮೊಂಡಿ ಅಂತ ಚೆನ್ನಾಗಿ ಬೈದುಬಿಟ್ಲು. ರಾಮ್ ಮತ್ತು ಅಲ್ಲಿದ್ದ ಲಕ್ಷ್ಮಣ ಅವರು ಕೂಡ ರೆಪ್ಪೆ ಬಡಿದೆ ಫ್ರೀಸ್ ಆದವರಂತೆ ನೋಡ್ತಾ ನಿಂತಿದ್ರು. ಸೀತಾ ಲಕ್ಷ್ಮಣ್ ಕಡೆ ನೋಡಿ, ಆದರೆ ನೀವು ಹತ್ರ ನಿಂತು ನಿಮ್ಮ ಬಾಸ್ಗೆ ಊಟ ಮಾಡಿಸ್ಬೇಕು, ನಿಮಗೂ ತಂದಿದ್ದೀನಿ, ನೀವು ನನ್ನ ಕೈ ಅಡುಗೆ ಚೆನ್ನಾಗಿದೆ ಅಂದಿದ್ರಲ್ಲ, ಊಟ ಮಾಡಿ ಅಂತ ಹೊರಗೆ ಬಂದ್ಲು. ರಾಮ್ ಹಾಗೇ ನೋಡ್ತಾ ನಿಂತುಬಿಟ್ಟ. ಲಕ್ಷ್ಮಣ್ ಹೆದರಿಕೆಯಿಂದ ಹೃದಯ ಹಿಡ್ಕೊಂಡು, ಅಯ್ಯೋ ದೇವರೇ, ಇವರು ಒಣ ಮೆಣಸಿನ್ಕಾಯಿ ಆದರೆ ಅತ್ತಿಗೆ ಖಾರದ ಮೆಣಸಿನ್ಕಾಯಿ ನೆತ್ತಿಗೆ ಏರ್ಬಿಡ್ತು. ಇವಾಗ ಇವರ ರಿಯಾಕ್ಷನ್ ಹೇಗಿರುತ್ತೋ? ಮದುವೆಯಾಗಿ 4 ದಿನ ಆಗಿಲ್ಲ, ಆಗಲೇ ಮದುವೆ ರದ್ದಂತಾರೋ ಏನೋ. ಯಾವುದಕ್ಕೂ ಒಳ್ಳೆಯದು, ನಾನು ಇಲ್ಲಿಂದ ಎಸ್ಕೇಪ್ ಆಗೋದು ಬೆಸ್ಟ್ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಅಲ್ಲಿಂದ ಹೊರಗೆ ಹೋಗ್ತಿದ್ದಾಗ ರಾಮ್ ಕರೆದ, ಏಯ್ ನಿಲ್ಲು. ಲಕ್ಷ್ಮಣ್ ನಾನು ಮುಗಿದೆ ಅನ್ನೋ ಆಗಿ ಹಿಂತಿರುಗಿ ನೋಡ್ದ.